ಇನ್ನು ಆಗಸ್ಟ್ 1ರಿಂದ ಆಟೋ ದರ ಏರಿಕೆಯ ಬಿಸಿ. ಮಿನಿಮಮ್ ಚಾರ್ಜ್ 30 ರೂಪಾಯಿ ಇತ್ತು, ಇನ್ನು ಮುಂದಕ್ಕೆ 36 ರೂಪಾಯಿ ಪೇ ಮಾಡಬೇಕು. ಆದರೆ ಆಟೋ ಚಾಲಕರು ಇದನ್ನು ವಿರೋಧಿಸ್ತಾ ಇದ್ದಾರೆ. 36 ಅಲ್ಲ, ಕನಿಷ್ಠ 40 ಆದರೂ ಮಾಡಬೇಕು ಅಂತ. ಆಗಸ್ಟ್ 1ರಿಂದ ಆಟೋ ದರ ಏರಿಕೆ ಆಗ್ತಾ ಇದೆ. ಆದರೆ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. 36 ರೂಪಾಯಿ ಸಾಕಾಗಲ್ಲ, ಕನಿಷ್ಠ ದರ 2 ಕಿಲೋಮೀಟರ್ಗೆ 40 ರೂಪಾಯಿ ಆದರೂ ಆಗಬೇಕು ಅಂತ ಬೆಂಗಳೂರು ಡಿಸಿಗೆ ಆಟೋ ಚಾಲಕರ ಸಂಘ ಪತ್ರ ಬರೆದಿದ್ದಾರೆ. ಸಂಘಟನೆಗಳ ಸಭೆ ಕರೆಯದೆ ಏಕಪಕ್ಷೀಯವಾಗಿ ನಿರ್ಧರಿಸಿದ್ದಾರೆ. ಹಾಗಾಗಿ ಕೋರ್ಟ್ಗೆ ಹೋಗೋ ಆಲೋಚನೆ ಇದೆ ಅಂತ ಪಬ್ಲಿಕ್ ಟಿವಿಗೆ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2021 ಡಿಸೆಂಬರಲ್ಲಿ ಆಗಿದ್ದು, ನಾವು 23ರಿಂದ ಕೇಳ್ತಾನೆ ಇದ್ದೀವಿ. ನೀವು ಪ್ರತಿ ವರ್ಷ ₹1 2 ಕಿಲೋಮೀಟ್ರಿಗೆ ಜಾಸ್ತಿ ಮಾಡಿದ್ರೆ ಮೀಟ್ರ್ ಮೇಲೆ ಓಡಿಸೋವಂಥದ್ದು ಇದಾಗುತ್ತೆ ಅಂತ. ಬಟ್ ಅವರು ಮಾಡಲಿಲ್ಲ, ಹಂಗೆ ಮುಂದೆ ತಳ್ಕೊಂಬರ್ತಾರೆ. DC ಗಳು ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಇವರು ಏಕಾಏಕಿ ಯಾರಿಗೂ ಕರೀದಲೇ ಅನೌನ್ಸ್ ಮಾಡಿದ್ರೆ ಇದು ಯಾರು ಒಪ್ಪಲ್ಲ, ಬೇರೆ ಯಾರು ಸಂಘಟನೆಯವರು ಒಪ್ಪಿಲ್ಲ. ಇನ್ನು ಯಾಕೆ ವಿರೋಧ ಅಂದರೆ ಬೆಲೆ ಏರಿಕೆಗಳು ತುಂಬ ಏರಿಕೆ ಆಗ್ತಾ ಇದೆ ದಿನ ದಿನ. ಅದು ಅವರು ಬೆಲೆ ಏರಿಕೆಗೆ ತಕ್ಕನಾಗೆ ನಮಗೆ ಮೀಟ್ರ್ ದರ ಸಿಗ್ತಾ ಇಲ್ಲ ಅಂತೇಳಿ 23ರಿಂದ ನಾವು ಕೊಡ್ತಾ ಇದ್ದೀವಿ. 23ರಲ್ಲಿ ಶಿವಮೊಗ್ಗ, ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ದರ ಏರಿಕೆ ಆಗಿದೆ. ಇದೆ 40 ರೂಪಾಯಿ ಮತ್ತು 20 ರೂಪಾಯಿ. ನಾವು ಅದೇ ದರನಾದರೂ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದೀವಿ, ಅವತ್ತಿಂದನೂ ಕೇಳ್ತಾ ಇದ್ದೀವಿ. ಇವತ್ತು ಏಕಾಏಕಿ ನಿನ್ನೆ ಯಾರಿಗೂ ಮೀಟಿಂಗ್ ಕರೆದಿಲ್ಲ. ಸಂಘಟನೆಯವ್ರಿಗೆ ಕರಿಬೇಕು, ಪ್ರಶ್ನವ್ರಿಗೆ ಕರಿಬೇಕು, ಅಥವಾ ಪಬ್ಲಿಕ್ ಕರೆದು ಈ ಥರ ದರ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇದು ಏಕಾಏಕಿ ಮಾಡಿರೋದು. ಇದು ನಾವು ವೈಜ್ಞಾನಿಕ ದರ ನಿಗದಿ ಅಂತೇಳಿ ನಾವು ಒಪ್ಪೋದಿಲ್ಲ. ಅವ್ರು ಆಪ್ಗಳಲ್ಲಿ 10 ರೂಪಾಯಿ ಜಾಸ್ತಿ ಸಿಗೋದು ಅಂತ ಆಪಲ್ ಬಾಡಿಗೆ ಹುಡ್ಕೊಂಡು ಕೂತ್ಕೊಂತಾರೆ. ಯಾರೂ ಮೀಟ್ರ್ ಹಾಕೋದಿಲ್ಲ. ನಾವು ಮೀಟ್ರ್ ಮೇಲೆ ಹೋಗಬೇಕು, ಮೀಟ್ರ್ ಸರಿಯಾದ ದರ ಕೊಡಬೇಕು ಅಂತೇಳಿ ನಿಗದಿ ಮಾಡಿರ್ತಾರೆ. ನಾವು ವಿರೋಧಿಸ್ತಾ ಇದ್ದೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿಕೊಂಡು ನಾವು ಮುಂದೆ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇದು ಹೋರಾಟಕ್ಕೆ ಹೋಗೋದು ಅಥವಾ ಏನಾದರೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಈಗ ಇವ್ರು ಹೇಳೋದು ಸಂಘಟನೆಗಳ ಸಭೆನೇ ಕರೆದಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ಅಂತ. ಬಟ್ ಎಷ್ಟು ಸಭೆಗಳಾಯಿತು? ಸಭೆಗಳ ಮೇಲೆ ಸಭೆ ಆಗ್ತಾನೆ ಈಗ ಆಗಿದ್ದು. ಈಗ ಇದನ್ನೂ ಒಪ್ಪಲ್ಲ ಅಂದರೆ ಮುಂದಿನ ನಡೆ ಏನು ಇವ್ರದ್ದು? ಅರವಿಂದ್, ಸಭೆಗಳಾಯ್ತು. ಸಭೆಗಳಲ್ಲಿ ಇವರು ಕೂಡ ಎಲ್ಲ ಸಂಘಟನೆಗಳು ಕೂಡ ಪಾಲ್ಗೊಂಡಿದ್ರು. ಆದ್ರೆ ಏನ್ ರೇಟ್ ಇತ್ತು ಅಂದ್ರೆ 36 ರೂಪಾಯಿ ಮಾಡುವಂಥದ್ದು ಅಥವಾ 40 ರೂಪಾಯಿ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ಇವ್ರು ಇನ್ನೂ ಕೂಡ ಒಪ್ಕೊಂಡಿರ್ಲಿಲ್ಲ ಆ ಸಂದರ್ಭದಲ್ಲಿ. ಈಗ ಅಂದ್ರೆ ಅವ್ರು ಕೇಳ್ತಿದ್ದೀವಿ ಏನಂದ್ರೆ ಆಟೋ ಸಂಘಟನೆಗಳು ನಮ್ಗೆ 40 ರೂಪಾಯಿ ಕೊಡಿ ಅಂತ. ಆದ್ರೆ 40 ರೂಪಾಯಿ ಆ ತರ ಏಕಾಏಕಿ ದರ ಏರಿಕೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ 30 ರೂಪಾಯಿ ಇದ್ದಿದ್ದು 10 ರೂಪಾಯಿ ಏರಿಕೆ ಮಾಡಿದ್ರೆ ಸರಿ ಹೋಗಲ್ಲ, ಜನರ ಮೇಲೆ ಅದು ಹೊರೆ ಆಗುತ್ತೆ ಅನ್ನುವಂತ ವಿಚಾರ ಸಂಬಂಧಪಟ್ಟಂತೆ ಕೂಡ ಸಭೆಯಲ್ಲಿ ಸಲಹೆಗಳು ವ್ಯಕ್ತ ಆಗ್ತಾ ಇತ್ತು, ಮತ್ತೆ ಚರ್ಚೆಗಳಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ DC ಅವರು ಕೂಡ ಅಂದ್ರೆ ಏನು ಪ್ರಾದೇಶಿಕ ಸಾರಿಗೆ ಕೂಡ ಅವರೇ ವಹಿಸ್ಕೊಂಡಿರೋದ್ರಿಂದ ಅವರು ಆ ತೀರ್ಮಾನವನ್ನ ಹೇಳ್ತೀವಿ ಅನ್ನುವಂತ ನಿಟ್ಟಲ್ಲಿ ಹೇಳಿದ್ರು. ಈಗ ತೀರ್ಮಾನವನ್ನ ಪ್ರಕಟ ಮಾಡಿದರೆ ಆಗಸ್ಟ್ 1ನೇ ತಾರೀಕಿಂದ 36 ರೂಪಾಯಿ ಏನು ಕೊಡ್ಬೇಕು ಅನ್ನುವಂಥದ್ದು. ಅಂದ್ರೆ ಅದನ್ನ ಆಟೋ ಸಂಘಟನೆಗಳು ಒಪ್ತಾ ಇಲ್ಲ. ನಾವು ಕೇಳ್ತೀವಿ ಈಗ, ಮತ್ತೆ DC ಅವ್ರಿಗೆ ಮನವಿ ಮಾಡ್ತೀವಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಮ್ಗಿದು ಸಾಕಾಗಲ್ಲ. ಇದು 2011ರಲ್ಲಿ ಪರಿಷ್ಕರಣೆ ಮಾಡಿದ್ರು. 2011ರ ನಂತರ ಪರಿಷ್ಕರಣೆ ಮಾಡಿಲ್ಲ. ಅಂದ್ರೆ ಪ್ರತಿ ವರ್ಷ ಕೂಡ ಪರಿಷ್ಕರಣೆ ಮಾಡಿ ದರ ಏರಿಕೆಯನ್ನು ಮಾಡ್ಬೇಕಾಗಿತ್ತು. ಅದನ್ನ ಮಾಡದೆ ಈಗ ಏಕಾಏಕಿ 5 ವರ್ಷಗಳಲ್ಲಿ ಪರಿಷ್ಕರಣೆ ಮಾಡಿ ಅದು 6 ರೂಪಾಯಿ ಮಾತ್ರ ಏರಿಕೆ ಮಾಡಿರುವಂತದ್ದು ಸರಿಯಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ತರದ ವಾದವನ್ನ ಆಟೋ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.